ನಮಸ್ಕಾರ. ಇವತ್ತು ನಾವು ನಿಸ್ಸಿಮ್ ಎಜಿಕಿಯಲ್ ಅವರ ಒಂದು ಬಹಳ ಪ್ರಸಿದ್ಧ ಕವಿತೆ ನೈಟ್ ಆಫ್ ದ ಸ್ಕಾರ್ಪಿಯನ್ ಅಂದ್ರೆ ಚೇಳಿನ ರಾತ್ರಿ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಇದು ಕವಿಯ ತಾಯಿಗೆ ಚೇಳು ಕುಟ್ಕದ ಒಂದು ರಾತ್ರಿಯ ನಿಜವಾದ ಘಟನೆ ಮೇಲೆ ಆಧಾರಿತವಾಗಿದೆ ಅಂತ ಹೇಳ್ತಾರೆ. ಹೌದು. ನಮ್ಮತ್ರ ಇರೋ ಮಾಹಿತಿ ಪ್ರಕಾರ ಇದರಲ್ಲಿ ಗ್ರಾಮೀಣ ಭಾರತದ ಮನಸ್ಥಿತಿ, ನಂಬಿಕೆಗಳು, ಭಯ, ಪ್ರೀತಿ ಈ ಥರದ ಭಾವನೆಗಳನ್ನ ಹೇಗೆ ತೋರಿಸಿದ್ದಾರೆ ಅಂತ ನೋಡೋಣ. ಖಂಡಿತ. ಈ ಕವಿತೆಯ ಒಂದು ಮುಖ್ಯ ಅಂಶ ಅಂದ್ರೆ ಇದು ಮುಕ್ತ ಶೈಲಿಯಲ್ಲಿ ಅಂದ್ರೆ ಫ್ರೀ ವರ್ಸಲ್ಲಿ ಬರ್ದಿರೋದು. ಓ ಹೌದು. ಯಾವುದೇ ಪ್ರಾಸ ಛಂದಸ್ಸು ಅಂತ ನಿಯಮಗಳಿಲ್ಲ. ಹಾಗಾಗಿ ಇದು ಒಂದು ಕಥೆ ಹೇಳಿದ ಹಾಗೆ ಸಹಜವಾಗಿ ಓದಿಸ್ಕೊಂಡು ಹೋಗುತ್ತೆ. ಸರಿ ಸರಿ. ಮತ್ತೆ ಎಜೆಕೆಲ್ ಅವರು ಹಳ್ಳಿಗರನ್ನ ಗೇಲಿ ಮಾಡಲ್ಲ. ಅವರ ನಂಬಿಕೆಗಳು, ಅವರ ಅಸಹಾಯಕತೆಯನ್ನ ಒಂದು ವಿಮರ್ಶಾತ್ಮಕ ಆದರೆ ಅನುಕಂಪ ದೃಷ್ಟಿಯಿಂದ ತೋರಿಸ್ತಾರೆ ಅಂತ ವಿಶ್ಲೇಷಣೆಗಳು ಹೇಳುತ್ತೆ. ಅದು ಮುಖ್ಯವಾದ ಪಾಯಿಂಟ್. ಹಾಗಾದ್ರೆ ಆ ಕವಿತೆ ಒಳಗೆ ಹೋಗೋಣ. ಮೊದಲನೇ ಭಾಗದಲ್ಲೇ ಆ ವಾತಾವರಣ ಕಟ್ಕೊಡ್ತಾರಲ್ಲ. ಹೌದು. ನನಗೆ ನೆನಪಿದೆ, ಆ ರಾತ್ರಿ ನನ್ನ ತಾಯಿಗೆ ಚೇಳು ಕುಟುಕಿದ್ದು ಅಂತ ಶುರುವಾಗುತ್ತೆ. ಎಂಥ ನೇರವಾದ ಆರಂಭ ಅಲ್ವಾ? ನಿಜ. ಆಮೇಲೆ 10 ಗಂಟೆಗಳ ಕಾಲ ಸತತ ಮಳೆ ಬಂದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಆ ಚೇಳು ಮನೆಯೊಳಗೆ ಅಕ್ಕಿ ಮೂಟೆ ಕೆಳಗೆ ಬಂದಿತ್ತು. ತಕ್ಷಣಕ್ಕೆ ಒಂದು ಕತ್ತಲೆ, ಒಂಥರ ಟೆನ್ಷನ್ ವಾತಾವರಣ ಸೃಷ್ಟಿಯಾಗುತ್ತೆ. ಹೌದು. ಆಮೇಲೆ ನೋಡಿ, ಚೇಳು ಕಚ್ಚಿ ತಕ್ಷಣ ಮತ್ತೆ ಮಳೆಗೆ ಓಡಿ ಹೋಗುತ್ತೆ. ಅದರ ಬಾಲವನ್ನ ಕವಿ ಡಯಾಬೋಲಿಕ್ ಅಂದ್ರೆ ಪೈಶಾಚಿಕ ಅಂತ ಕರೀತಾರೆ. ಓ, ಡಯಾಬೋಲಿಕ್ ಬಾಲ. ಅದು ನೋವಿನ ಜೊತೆಗೆ ಒಂದು ದುಷ್ಟತನದ ಭಾವನೆಯನ್ನು ಕೊಡುತ್ತೆ. ಖಂಡಿತ. ಆ ಪದದ ಬಳಕೆ ಇದೆಯಲ್ಲ, ಅದು ಆ ಕ್ಷಣದ ತೀವ್ರತ, ಆ ಭಯವನ್ನ ಚೆನ್ನಾಗಿ ಹಿಡಿದಿಡುತ್ತೆ. ಆಮೇಲೆ ಬರ್ತಾರಲ್ಲ ಹಳ್ಳಿಗರು, ನೊಣಗಳ ಹಿಂಡಿನಂತೆ ಧಾವಿಸಿ ಬರ್ತಾರೆ ಅಂತ. ಆ ಹೋಲಿಕೆ ಅದು ಏನ್ ಹೇಳುತ್ತೆ? ಕೇವಲ ಸಂಖ್ಯೆನ ಅಥವಾ ಅವರ ಗಡಿಬಿಡಿನ? ಬಹುಶಃ ಎರಡನ್ನೂ ಹೇಳುತ್ತೆ ಅನ್ಸುತ್ತೆ. ಒಗ್ಗಟ್ಟೂ ಇದೆ, ಆದ್ರೆ ಒಂದು ರೀತಿಯ ಗೊಂದಲ, ಆತಂಕ ಎಲ್ಲ ಸೇರಿದೆ. ಅವರು ಬಂದ ತಕ್ಷಣ ದೆವ್ವವನ್ನು ಸ್ತಬ್ಧಗೊಳಿಸಲು ದೇವರ ನಾಮಸ್ಮರಣೆ ಮಾಡ್ತಾರೆ 100 ಬಾರಿ. 100 ಬಾರಿ. ಅದು ಅವರ ಆಳವಾದ ನಂಬಿಕೆ ಅಥವಾ ಮೂಢನಂಬಿಕೆ ಅನ್ನಬಹುದಾ? ಅದನ್ನು ತೋರಿಸುತ್ತೆ. ಹೌದು. ಆಮೇಲೆ ಮೇಣದೆ ಬತ್ತಿ, ಲಾಂದ್ರ ಎಲ್ಲ ತಗೊಂಡು ಬಂದು ಹುಡುಕ್ತಾರೆ. ಆ ದೃಶ್ಯ ಇದೆಯಲ್ಲ, ಮಣ್ಣಿನ ಗೋಡೆಗಳ ಮೇಲೆ ಆ ಲಾಂದ್ರದ ಬೆಳಕಲ್ಲಿ ದೈತ್ಯ ಚೇಳಿನ ನೆರಳುಗಳು. ಅದ್ಭುತವಾದ ಚಿತ್ರಣ. ಅವರ ಮನಸ್ಸಿನೊಳಗಿನ ಭಯವೇ ಆಚೆ ದೊಡ್ಡದಾಗಿ ಕಾಣಿಸ್ತಿದೆ ಅನ್ನೋ ಹಾಗೆ. ಆದ್ರೆ ಚೇಳು ಸಿಗೋದಿಲ್ಲ. ಅದು ಅವರ ಅಸಹಾಯಕತೆಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ನಿಜ. ಆಮೇಲೆ ಅವರು ನಾಲಿಗೆಯಿಂದ ಕ್ಲಿಕ್ ಅಂತ ಸದ್ದು ಮಾಡ್ತಾರೆ. ಯಾಕಂದ್ರೆ ಚೇಳು ಎಲ್ಲಾದರೂ ಚಲಿಸಿದ್ರೆ ವಿಷ ತಾಯಿಯ ರಕ್ತದಲ್ಲಿ ಇನ್ನೂ ವೇಗವಾಗಿ ಹರಡುತ್ತೆ ಅಂತ ಅವರ ನಂಬಿಕೆ ಅಲ್ವಾ? ಅದೇ. ಅವರು ಮಾತುಗಳನ್ನ ಕೇಳಿದ್ರೆ, ನಿನ್ನ ಹಿಂದಿನ ಜನ್ಮದ ಪಾಪಗಳು ಈ ನೋವಿನಿಂದ ಸುಟ್ಟು ಹೋಗಲಿ, ಅಥವಾ ಮುಂದಿನ ಜನ್ಮದ ಕಷ್ಟಗಳು ಕಡಿಮೆಯಾಗಲಿ ಅಂತಾರೆ. ಇದು ಕರ್ಮ ಸಿದ್ಧಾಂತ, ಪುನರ್ಜನ್ಮದಲ್ಲಿನ ನಂಬಿಕೆಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹೌದು. ಮತ್ತು ಇನ್ನೊಂದು ಮಾತಿದೆಯಲ್ಲ, ಈ ಅವಾಸ್ತವ ಜಗತ್ತಿನಲ್ಲಿ ಒಟ್ಟು ಕೆಡುಕಿನ ಮೊತ್ತ ಒಳಿತಿಗೆ ಹೋಲಿಸಿದ್ರೆ ನಿನ್ನ ನೋವಿನಿಂದ ಕಡಿಮೆಯಾಗಲಿ ಅಂತ. ಅದು ಒಂಥರ ತಾತ್ವಿಕ ವಿಚಾರ. ನೋವಿನಿಂದ ಆತ್ಮಶುದ್ಧಿಯಾಗುತ್ತೆ ಅಥವಾ ಕೆಡುಕು ಕಡಿಮೆ ಆಗುತ್ತೆ ಅನ್ನೋ ಥರ. ಸರಿ. ಇದು ಹಳ್ಳಿಯ ಬದುಕಲ್ಲಿ ಧರ್ಮ, ವಿಧಿ, ಸಹನೆ ಎಲ್ಲ ಹೇಗೆ ಬೆರೆತು ಹೋಗಿದೆ ಅಂತ ಸೂಕ್ಷ್ಮವಾಗಿ ಹೇಳುತ್ತೆ. ಇಷ್ಟೆಲ್ಲ ಆದಮೇಲೆ ಸುಮಾರು 20 ಗಂಟೆಗಳು ಬೇಕಾಗತ್ತೆ ನೋವು ಕಡಿಮೆ ಆಗೋಕೆ. ಹೌದು. ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಕವಿತೆಯಲ್ಲಿ ಎಲ್ಲೂ ಆಸ್ಪತ್ರೆ, ಡಾಕ್ಟ್ರು ಅಥವಾ ಔಷಧಿ ಬಗ್ಗೆ ನೇರವಾಗಿ ಹೇಳದ ಹಾಗೆ ಕಾಣಿಸಲ್ಲ. ನಿಜ. ಹೆಚ್ಚಾಗಿ ನಂಬಿಕೆ, ಸುತ್ತಲಿನ ಜನರ ಪ್ರತಿಕ್ರಿಯೆ ಮತ್ತೆ ಸಹನೆ ಇವುಗಳೇ ಮುಖ್ಯವಾಗಿ ಕಾಣುತ್ತೆ. ಆದರೆ ಕವಿತೆಯ ಕೊನೆ ಇದೆಯಲ್ಲ, ಅದು ಬಹಳ ಪರಿಣಾಮಕಾರಿ. ಹೌದು, ಅತ್ಯಂತ ಪರಿಣಾಮಕಾರಿ. ತಾಯಿ ಚೇತರಿಸಿಕೊಂಡ ಮೇಲೆ ಹೇಳೋ ಮಾತು, ದೇವರು ಕಾಪಾಡಿದ, ಚೇಳು ನನ್ನನ್ನು ಆರಿಸಿಕೊಂಡಿತು ಮತ್ತು ನನ್ನ ಮಕ್ಕಳನ್ನು ಬಿಟ್ಟಿತು. ಇಷ್ಟೆಲ್ಲ ಗದ್ದಲ, ನೋವು, ಮೂಢನಂಬಿಕೆಗಳ ನಡುವೆ ಕೊನೆಗೆ ನಿಲ್ಲೋದು ತಾಯಿಯ ಆ ನಿಸ್ವಾರ್ಥ ಪ್ರೀತಿ. ಅದು ಎಲ್ಲಕ್ಕಿಂತ ದೊಡ್ಡದಾಗಿ ಕಾಣುತ್ತೆ ಅಲ್ವಾ? ಖಂಡಿತ. ಅದು ಒಂದು ಆಳವಾದ ಮಾನವೀಯ ಭಾವನೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಈ ಕವಿತೆ ನಮ್ಗೆ ಏನ್ ಹೇಳುತ್ತೆ? ಮುಖ್ಯವಾದ ವಿಷಯಗಳು ಯಾವುವು? ಮುಖ್ಯವಾಗಿ ನಂಬಿಕೆ ಮತ್ತು ಮೂಢನಂಬಿಕೆ ನಡುವಿನ ಒಂದು ಸಂಘರ್ಷ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ. ಸಂಕಟದ ಸಮಯದಲ್ಲಿ ಮನುಷ್ಯರು ಹೇಗಿರ್ತಾರೆ, ತಾಯಿತನದ ಮಹತ್ವ, ಜನರ ಅನುಕಂಪ ಇವೆಲ್ಲ ಬರುತ್ತೆ. ಸಂಕೇತಗಳ ಬಗ್ಗೆ ಹೇಳೋದಾದ್ರೆ, ಚೇಳು ಅಂದ್ರೆ
ಚೇಳು ಬಹುಶಃ ಕೆಡುಕು, ಭಯ, ನೋವಿನ ಸಂಕೇತ. ಮಳೆ ಅನ್ನೋದು ಜೀವನದ ಅನಿಶ್ಚಿತತೆ, ಗೊಂದಲವನ್ನ ತೋರಿಸಬಹುದು. ಬೆಳಕು ಮತ್ತೆ ನೆರಳು. ಅದು ಭರವಸೆ ಮತ್ತು ಭಯದ ನಡುವಿನ ಹೋರಾಟ ಇರಬಹುದು. ಒಟ್ಟಾರೆ ಸಂದೇಶ ಅಂದ್ರೆ ಕಷ್ಟದ ಸಮಯದಲ್ಲಿ ನಂಬಿಕೆ, ಸಮುದಾಯದ ಬೆಂಬಲ ಮತ್ತು ತಾಯಿಯ ಪ್ರೀತಿ ಇವೆಲ್ಲ ಸೇರ್ಕೊಂಡು ಅಜ್ಞಾನ ಅಥವಾ ಕೆಲವು ನಂಬಿಕೆಗಳ ಮಧ್ಯೆಯೂ ಮನುಷ್ಯನ ಒಳಗಿನ ಶಕ್ತಿಯನ್ನ, ಆ ಚೈತನ್ಯವನ್ನ ತೋರಿಸುತ್ತೆ. ಒಂದು ಚಿಕ್ಕ ಹಳ್ಳಿಯ ಘಟನೆಯ ಮೂಲಕ ಇಷ್ಟೊಂದು ಆಳವಾದ ವಿಚಾರಗಳನ್ನು ಹೇಳಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ನಿಜಕ್ಕೂ ಇದನ್ನ ಇವತ್ತಿನ ಕಾಲಕ್ಕೆ ಹೋಲಿಸಿ ನೋಡಬಹುದು ಅಲ್ವಾ? ಅಂದ್ರೆ ಮೂಲಗಳಿಂದ ಸ್ವಲ್ಪ ಹೊರಗೆ ಬಂದು ಯೋಚಿಸಿದ್ರೆ ಹೇಗೆ? ಈಗಿನ ಸಮಾಜದಲ್ಲಿ ನಾವು ಕಷ್ಟದ ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತೀವಿ? ಈ ಕವಿತೆಯಲ್ಲಿರೋ ಹಾಗೆ ನಂಬಿಕೆ, ವಿಜ್ಞಾನ, ಸಮುದಾಯದ ಪಾತ್ರ, ವೈಯಕ್ತಿಕ ತ್ಯಾಗ ಇವೆಲ್ಲ ಈಗ ಯಾವ ರೂಪದಲ್ಲಿವೆ? ಅವುಗಳ ಪಾತ್ರ ಏನು? ಇದು ಯೋಚನೆ ಮಾಡಬೇಕಾದ ವಿಷಯ. ನಂಬಿಕೆಗಳು, ಆ ಸಮುದಾಯದ ಸ್ಪಂದನೆ ಅದಿವತ್ತು ಹೇಗಿದೆ ಅಂತ. ಹೌದು, ಇದು ಕೇಳುಗರು ಆಲೋಚಿಸಬಹುದಾದ ಒಂದು ಪ್ರಶ್ನೆ.